ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಇದು ಕೊಂಡ್ಕೊಳ್ಳೋಂಥ ಜಾಗನೇ ನೋಡಿ. ವೆಸ್ಟ್ ಫೇಸಿಂಗ್ ಇದು ಊರ ಪಕ್ಕದ ಜಾಗ. 1 ಎಕರೆ 7 ಗುಂಟೆ ಪ್ಲೈನ್ ಲ್ಯಾಂಡ್ ಇದು. ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಬರೀ 5 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕಿಲ್ಲಿಂದ 11 ಕಿಲೋಮೀಟ್ರ್ ಆಗುತ್ತೆ. ಇದು ಬಂದು ಚನ್ನಪಟ್ಟಣ ತಾಲೂಕು, ಊರ ಪಕ್ಕದ ಜಾಗ. ಇದು ಬಂದು ನಿಮಗೆ ಪ್ಯೂರ್ ಕೆಂಪು ಮಣ್ಣು ನೋಡಿ ಏನಿದೆ ಅದೇ ಕೆಂಪು ಮಣ್ಣು, ಸ್ಕ್ವೇರ್ ಆಗಿ ಉದ್ದಕ್ಕಿದೆ. ಇದ್ರ ಬೆಲೆ ಬಂದು 3 ಲಕ್ಷ ಅಂತ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ನಿಮಗೆ ಜನರಲ್ ಪ್ರಾಪರ್ಟಿ, ಊರ ಪಕ್ಕದೇ ಜಾಗ ಆಗಿರೋದ್ರಿಂದ ಸೈಟ್ ಕೇಳೋ ಬೆಲೆನ ಇದಕ್ಕೆ ಹೇಳ್ತಾ ಇದ್ದಾರೆ. ಏಕೆಂದರೆ ಊರ ಪಕ್ಕ ಆಗಿರೋದ್ರಿಂದ ಬೆಲೆ ಜಾಸ್ತಿ. ನಿಮಗೆ ಮತ್ತೆ ಟಾರ್ ರೋಡ್ ಪಾಯಿಂಟ್ ಇದೆ ಇದು ಫ್ರಂಟ್ಗೆ. ಹತ್ರ ನಿಮಗೆ 100 ಅಡಿ ರೋಡ್ ವಿಡ್ತ್ ಬರುತ್ತೆ ಈ ಜಾಗ ನೋಡಿ. ಊರ ಪಕ್ಕದ ಜಾಗ. ಇದು ಬಂದು ನಿಮಗೆ ಗ್ರಾಮಗಳ ಪರಿಮಿತಿಗೆ ಬರುತ್ತೆ. ಮತ್ತು ನೀವು ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಅಕ್ಕಪಕ್ಕ ಊರಿರೋದ್ರಿಂದ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿದೆ ಜಾಗ. ಮತ್ತು ಬೆಂಗಳೂರು ಮೈಸೂರು ರೋಡ್ಗೂ ನಿಮ್ಗೆ ತುಂಬಾ ಹತ್ರ. ಮತ್ತು ಈ ರೋಡ್ ಏನು ಟಾರ್ ರೋಡ್ ಇದೆ, ಇಲ್ಲಿ ಬಸ್ ರೂಟ್, ಇದು ಬಸ್ ಓಡಾಡುತ್ತೆ ಇಲ್ಲಿಗೆ. ನೋಡಿ ಅಕ್ಕಪಕ್ಕ ಎಲ್ಲ ಎಷ್ಟು ಚೆನ್ನಾಗಿ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ. ಇವರು ಪ್ಲೈನ್ ಬಿಟ್ಬಿಟ್ಟಿದ್ದಾರೆ. ಇವರು ಮಾಡಿದರೆ ಇದೇ ಥರ ತುಂಬಾ ಚೆನ್ನಾಗಿ ಮಾಡ್ಬೋದಾಗಿತ್ತು. ಇವರು ಖಾಲಿ ಜಾಗ ಬಿಟ್ಕೊಂಡಿದ್ದಾರೆ. ನೀವಿಲ್ಲಿ ಹೊಸ್ದಾಗಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ಕೆಂಪು ಭೂಮಿ ಆಗಿರೋದ್ರಿಂದ ಇಲ್ಲಿ ಏನು ಬೆಳೆ ಬೆಳೆದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ ಇಲ್ವಿದೆ ಬೆಟ್ಟದ ಪಕ್ಕನೇ ಇರೋವಂಥ 4 ಇದು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ತುಂಬ ಚೆನ್ನಾಗಿದೆ. ಮತ್ತು 1 ಎಕರೆ 10 ಗುಂಟೆ ನೋಡ್ತಾ ಇರೋವಂಥವ್ರಿಗೆ ಈ ಜಾಗ ತುಂಬ ಚೆನ್ನಾಗಿದೆ. ಮತ್ತು ಊರ ಪಕ್ಕ ಬೇಕು ಅನ್ನೋರಿಗೆ ಹೇಳಿ ಮಾಡಿಸೋಂಥ ಜಾಗ ಇದು. ತುಂಬ ಚೆನ್ನಾಗಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ವಿದ್ಯುತ್ ಲೈನೆಲ್ಲ ಮುಂದೆನೇ ಇದೆ. ಆರಾಮಾಗಿ ನೀವು ಒಂದು ಮನೆ ಕಟ್ಕೊಂಡ್ರು ನಿಮಗೆ ನಿರಂತರ ಜ್ಯೋತಿ ಸಿಗುತ್ತೆ. ಮತ್ತು ವಿತ್ TCನೂ ಇದೆ ಪಕ್ಕದಲ್ಲೇ ನೋಡಿ. ಅಲ್ಲಿ ಸಾರಿ, ರೋಡಿಂದ ಆ ಕಡೆ ಇದೆ. TC ನಿಮಗೆ ಬರಲ್ಲ. ನೋಡಿ ಅಕ್ಕಪಕ್ಕ ಎಲ್ಲ ತೋಟಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಮತ್ತು ಈ ಪ್ಲೈನ್ ಲ್ಯಾಂಡಲ್ಲಿ ಒಂದು ಹಲಸಿನ ಮರ ಇದೆ. ನೋಡಿ ಕೆಂಪು ಮಣ್ಣು, ಪ್ಯೂರ್ ಕೆಂಪು ಮಣ್ಣು ಇದು. ಸೇಮ್ ಇದು ಅದೇ ಥರ ಮಣ್ಣು. ಟಾರ್ ರೋಡ್ ಪಾಯಿಂಟ್.